ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಜೈ ಬಲೋ ಆಜ್ಞಾನ ಸರ್ಕಾರ ಜೈ ಬಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ಇವತ್ತೊಂದು ದಿನ ನಮ್ಮ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರ ಸರ್ಕಾರ ಬೆಲೆಗಳ ಒಂದು ಘೋರವಾದ ಅವರು ತೀರ್ಮಾನ ಮಾಡಿರ್ತಕ್ಕಂಥ ಗ್ಯಾಸ್ಗಳಾಗಲಿ, ಪೆಟ್ರೋಲ್ ಆಗಲಿ, ಡೀಸೆಲ್ಗಳಾಗಲಿ ಬೇಕಾದಷ್ಟು ರೈತರು ಯೂಸ್ ಮಾಡುವಂಥ ಒಂದು ಪದಾರ್ಥಗಳಿಗೆಲ್ಲ ಕಂಪ್ಲೀಟು ಕತ್ತು ಕೊಯ್ದಾಕ್ತಾರೆ ರೈತರಿಗೆ. ಇದೊಂದು ದಿನ ಇವತ್ತು ದುಧೈರ್ಯ ದಿನ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಅಲ್ಲಿ ಪ್ರತಿಭಟನೆಗೆ ನಮ್ಮ ತಾಲೂಕಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನ್ ಅವರು ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಗಿದಂಥ ಆದಿನಾರಾಯಣನವರ ನೇತೃತ್ವದಲ್ಲಿ ಇವತ್ತು ಬಸ್ಗಳು ಕಳಿಸಿ ಎಲ್ಲ ಜನರನ್ನು ಕಳಿಸ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಸಭೆಗೆ ಎಲ್ಲ ನಮ್ಮವರು, ನಮ್ಮ ಹಿರಿಯರಾದ ಸೀನಣ್ಣವರು, ಕೆಪಿ ಸದಸ್ಯರು, ರಾಜೇಂದ್ರ ಗೌಡರು, ಮುನ್ಸಾಮಗೌಡರು, ಕಾರ್ಗಿಲ್ ವೆಂಕಟೇಶ್ ಅವರು, ಸರ್ವಜ್ಞ ಎಲ್ಲ ಅದಂತ ಭಾವಿಸ್ಬೇಡಿ, ರಾಜೇಂದ್ರ ಗೌಡರು ಎಲ್ಲ, ರಾಜು, ಕೃಷ್ಣ, ಮಂಜು, ಎಲ್ಲರೂ, ಅಕ್ಮಲ್ಲು ಎಲ್ಲರೂ ಕೂಡ ಇವತ್ತು ಅದಕ್ಕೆಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೊಂದು ಏನೇ ಆಗಲಿ ಕುತಂತ್ರ ಸರ್ಕಾರ ಆಗೋಗಿದೆ ಇವರು ಕೇಂದ್ರದ್ದು. ಜಾಸ್ತಿ ದಿನ ಬಾಳೋದಿಲ್ಲ, ಇವ್ರಿಗೆ ಹೋಗೋದಕ್ಕೆ ಬಂದಿದೆ ಕಾಲ, ಕೆಟ್ಟ ಕಾಲ ಬಂದಿದೆ. ಅದಕ್ಕೋಸ್ಕರ ಇವ್ರಿಗೆ ಇವತ್ತು ಆಯೋಜನೆ ಮಾಡಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆದಿನಾರಾಯಣಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಸಿದ್ದರಾಮಣ್ಣ, DK ಶಿವಕುಮಾರ್ ಅವ್ರಿಗೆ ಒಳ್ಳೆ ಜೈವಾಗಲಿ, 5 ವರ್ಷ ಕಾಲ ಕಳೀಲಿ ಅಂತೇಳಿ ನಾವು ಆಗ್ತಾ ಇದ್ದೀವಿ. ಸುಮ್ಮನೆ ರೇ ಪ್ರೆಸ್ ಮಾಡುವಾಗ ಅಯ್ಯೋ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸೂಚನೆ ಕೊಟ್ಟ ಮೇರೆಗೆ ನಮ್ಮ ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಪಾರ್ಟಿಯವರು ದೇಶದಲ್ಲಿ ಏನು ಅಧೋಗತಿ ಹಿಡಿದಿದೆ, ಬೆಲೆಗಳು ಗಗನಕ್ಕೇರಿವೆ. ವಿಶೇಷವಾಗಿ ಮೋದಿಯವರು ನಮ್ಮ ಸ್ವಾತಂತ್ರ್ಯ ಬಂದಾಗ 55 ಲಕ್ಷ ಸಾಲ ಆಯಿತು ನಮ್ಮ ದೇಶದ್ದು. ಇವತ್ತು 250 ಕೋಟಿ ಸಾಲ ಮಾಡಿ 250 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಬಿಸಿಕಿದ್ರೆ ವಿದೇಶ ಪ್ರವಾಸ, ಯಾವ ಪ್ರಧಾನಮಂತ್ರಿನೂ ಹೋಗಿಲ್ಲ. ಇಷ್ಟೊಂದು ವಿದೇಶ ಪ್ರವಾಸಗಳಿಗೆ ಚೆನ್ನಾಗಿ ಹೋಗಿ ಮಜಾ ಮಾಡ್ತಾ ಇದ್ದಾರೆ ಇದೇ ಸಂದರ್ಭ ಅಂತ ಹೇಳ್ಬಿಟ್ಟು ಇದನ್ನು ಖಂಡಿಸ್ತಾ ಇದ್ದೀವಿ. ಅದರ ಪರಿಣಾಮ ಇವತ್ತು ದಿವಸ ಡೀಸೆಲ್ ಬೆಲೆ ಅಂತಾರಾಷ್ಟ್ರ ಮಟ್ಟದಲ್ಲಿ ಬ್ಯಾರೆಲ್ ರೇಟ್ ಕಡಿಮೆ ಆಗಿದ್ರೂ ಕರ್ನಾಟಕದಲ್ಲಿ ಗ್ಯಾಸ್ ರೇಟು, ಡೀಸೆಲ್ ರೇಟು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಅದಕ್ಕಾಗಿ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಖಂಡಿಸ್ತಾ ಇದ್ದೀವಿ. ಜೊತೆಗೆ ವಿಶೇಷವಾಗಿ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡಿದ್ದಂಥ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಒಂದು ED ಕೇಸುಗಳನ್ನು, ಸುಳ್ಳು ಕೇಸುಗಳನ್ನು ಸೃಷ್ಟಿ ಮಾಡಿ ಹಾಕಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ ಮುಳಬಾಗಿಲು ಕಾಂಗ್ರೆಸ್ ವತಿಯಿಂದ ಅಂಥೇಳಿ ಈ ಸಂದರ್ಭದಲ್ಲಿ ಈ ನಮ್ಮ ಕೊತ್ತೂರು ಮಂಜುನಾಥ್, ಆದಿನಾರಾಯಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಜೈ ಹಿಂದ್. ಮೋದಿ ಸರ್ಕಾರಕ್ಕೆ, ಮೋದಿಗೆ, ಸುಳ್ಳುಗಾರ ಮೋದಿಗೆ, ಸುಳ್ಳುಗಾರ ಮೋದಿಗೆ. ನಮ್ಮ ಭಾರತ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯಾದ್ಯಂತ ಏನು ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸೆಂಟ್ರಲ್ ಏರಿಕೆ ಮತ್ತು ಗ್ಯಾಸ್ ಏರಿಕೆ ಬಗ್ಗೆ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇವತ್ತು ದಿವಸ ನಮ್ಮ ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಅಮಾನುಲ್ಲಾ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕ್ಯಾಂಡಿಡೇಟ್ ಆದಂಥ ಆದಿನಾರಾಯಣ ಮತ್ತು ಹಿರಿಯರಾದಂಥ ಉತ್ತೂರು ಸಿರಣ್ಣ, ರಾಮಲಿಂಗಡ್ಡ ಎಲ್ಲ ಮುಖಂಡರ ಮುಖಂಡತ್ವದಲ್ಲಿ ನಮ್ಮ ಏನು ಹಮ್ಮಿಕೊಂಡಿದ್ದೀವೋ ನಾನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈಗಾಗಲೇ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ, ಏನು ಒಂದು ವಾರದಿಂದ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇರೋದು, ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಹಾಲು ಅಂತ. ಅದು ಸುಳ್ಳು. ನೇರವಾಗಿ 4 ರೂಪಾಯಿ ನಮ್ಮ ರೈತರಿಗೆ ನೇರವಾಗಿ ಕೊಟ್ಟಿರೋ ಸರ್ಕಾರ, ಅದು ನೇರವಾಗಿ ಸರ್ಕಾರ ರೈತರಿಗೆ ಸೇರ್ತಾ ಇದೆ. ಅದ್ರ ಮೇಲೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಅರ್ಹರಲ್ಲ. ಅವರ ರೈತರ ವಿರೋಧಿ. BJP ಅವರು ರೈತ ವಿರೋಧಿ. ಅವರು 4 ರೂಪಾಯಿ ರೈತರಿಗೆ ನಾನು ಹಾಲು ಹಾಕ್ತೀನಿ, ಪ್ರತಿ ದಿವಸ ನಾನು ಹಾಲು ಹಾಕೋದು, ಬೆಳಿಗ್ಗೆ ಸಾಯಂಕಾಲ ಹಾಲು ಹಾಕಿ ದೊಡ್ಡವ್ರಾಗಿ ಬಂದಿರೋರು ನಾವು. ನಮಗೆ ಗೊತ್ತಿದೆ ಆ ಕಷ್ಟ. 4 ರೂಪಾಯಿ ಬೆಲೆ ಏರಿಕೆ ಸಿದ್ದರಾಮಯ್ಯ ಮಾಡಿದ್ದು ನೇರವಾಗಿ ರೈತರು ತಲುಪೋದು. ಅಂಥದ್ದನ್ನು ಕೊಂಡೋಗಿ ಯಾವುದಾದ್ರು ಇಲ್ಲದೆಲ್ಲ ಸೃಷ್ಟಿ ಮಾಡಿ ಆ ಸ್ಟ್ರೈಕ್ಲೆಲ್ಲ ಮಾಡ್ತಾರೆ. ಅದು ಆ ಸ್ಟ್ರೈಕ್ ಮಾಡೋದ್ರಲ್ಲಿ ವ್ಯರ್ಥ ಅಂತೇಳಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಪಾರ್ಟಿ ಕೆ, ಸೋನಿಯಾ ಗಾಂಧಿ ಕೆ, ಸಿದ್ದರಾಮಯ್ಯ ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ
ಇಲ್ಲಿ ನಡೆದಿದ್ದಕ್ಕೆಲ್ಲ ಎಲ್ಲ ನಮ್ಮ ನಾಯಕರಿಗೆ. ಸ್ನೇಹಿತರೆ, ಇವತ್ತು KPCC ಪ್ರಧಾನ ಅಧ್ಯಕ್ಷರಾಗಿದ್ದ ನಮ್ಮ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಜನಾಕ್ರೋಶ ಪ್ರತಿಭಟನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಮನಹಳ್ಳಿ ಕೃಷ್ಣಣ್ಣವರಾಗಿರ್ಬೋದು, KPCC ಸದಸ್ಯರಾಗಿದ್ದ ನಮ್ಮ ರಾಮಲಿಂಗಣ್ಣವರೇ, ಸೀನಣ್ಣವರೇ, ನಮ್ಮ ಆಜ್ಞಣ್ಣವರೇ, ಎಲ್ಲ ನಾಯಕರೇ, ಅದೇ ರೀತಿಯಾಗಿ ಇವತ್ತು ಸೇರಿದ ಎಲ್ಲ ಯೂತ್ ಕಾಂಗ್ರೆಸ್ ನಾಯಕರೇ, ನಮ್ಮ ಮೋದಿಯವರು ಮೊದಲನೇ ಪ್ರಧಾನಿ ಆದಾಗ ಏನು ಆಶ್ವಾಸನೆ ಕೊಟ್ಟಿದ್ರು, ನಾವು ವಿದೇಶಗಳಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ರೈತರಿಗೆ ಖಾತೆಗೆ 15 ಲಕ್ಷವನ್ನು ಹಾಕಿದಂತ ದೊಡ್ಡ ಸುಳ್ಳನ್ನು ಹೇಳಿ ಇವತ್ತು 3ನೇ ಬಾರಿ ಕೂತಿದ್ದಾರೆ. ಜೊತೆಗೆ 20 ಕೋಟಿ ನಮ್ಮ ಉದ್ಯೋಗ ಸೃಷ್ಟಿ ಯುವಕರಿಗೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಅದನ್ನು ಸುಳ್ಳಾಗಿಸಿದ್ದಾರೆ. ಎಲ್ಲ ಸುಳ್ಳು ಇವತ್ತು ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇದ್ರೂ ಕೂಡ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಡೀಸೆಲ್, ಪೆಟ್ರೋಲ್ ಹಾಗೂ ಅಡಿಗೆ ಅನಿಲ ಇದನ್ನು ಬೆಲೆ ಏರಿಕೆ ಮಾಡಿ ನಮಗೆ ಬಹಳಷ್ಟು ತೊಂದರೆಗಳಾಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ದೊಡ್ಡದಾಗಿ ರೈತ ಸೇನೆ ಆಗಿರ್ಬೋದು, ಕನ್ನಡ ಪರ ಸೇನೆ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರೋದು ಬಹಳಷ್ಟು ಕೂಡ ನಾವು ಬಹಳ ಆಕ್ರೋಶದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಮುಳಬಾಗಿಲಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆಜ್ಞಾಣ್ಣನ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಇವತ್ತೆಲ್ಲರೂ ಕೂಡ ಮುಳಬಾಗಿಲು 16 ಬಸ್ಗಳಿಂದ ನಾವು ಹೋಗ್ತಾ ಇದ್ವಿ. ಹೋಗಿ ಅಲ್ಲಿ ನಾವು ಪಾರ್ಟಿಯನ್ನ ಅಲ್ಲಿ ಒಗ್ಗಟ್ಟು ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಕಾರ್ಯಕ್ರಮ DK ಶಿವಕುಮಾರ್ ಅವರ ಕೈ ಹಾಗೂ ಸಿದ್ದರಾಮಣ್ಣ ಅವ್ರ ಕೈ ಬಲಪಡಿಸೋದಕ್ಕೆ ನಾವೆಲ್ಲ ಎಲ್ರಿಗೂ ಕೂಡ ನಾವು ಈ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಒಂದ್ಸುತ್ತಾ ಜೈ ಭೀಮ್, ಜೈ ಕಾಂಗ್ರೆಸ್. ಬಲೋ ಕಾಂಗ್ರೆಸ್ ಪಾರ್ಟಿಗೆ. ಆತ್ಮೀಯ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಏನು ಈ ದುಬಾರಿ ಬೆಲೆ ಏರಿಕೆ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ನಾವು ಒಂದು ದೀರ್ಘವಾದ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನೆಗೆ ಸ್ಪಂದಿಸ್ತಿರುವ ಎಲ್ಲ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಬಂಧುಗಳಿಗೆ ನಮಿಸುತ್ತಾ, ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಆಜ್ಞಾಣ್ಣ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ ಅವರ ನೇತೃತ್ವದಲ್ಲಿ ಈ ಬಂದು ಯಶಸ್ವಿ ಆಗಲಿ. ಏನು ಈ ಲೂಟಿಕೋರರಾದಂಥ BJP ಅವರು ಯಾವಾಗ ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾರೆ, ನಮ್ಮ ದೇಶ ಚೆನ್ನಾಗಾಗಬೇಕಂದ್ರೆ ಈ ಒಂದು BJP ಮತ ಹಾಕೋದನ್ನು ತಪ್ಪಿಸಬೇಕು. ಮತ ಬಾಂಧವರೇ, ದಯವಿಟ್ಟು ಎಲ್ಲ ನಾಗರಿಕರಿಗೂ ಒಂದೇ ಒಂದು ಮಾತು ಹೇಳೋದು, ದಯವಿಟ್ಟು ಈ ಒಂದು ಬಂದು ಯಶಸ್ವಿ ಆಗಬೇಕು. ಈ ಬೆಲೆ ದುಬಾರಿಕೆಯನ್ನು ಅವರು ಕಡಿಮೆ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ 2 ಮಾತನ್ನು ಆಡಲಿಕ್ಕೆ ನಮ್ಮ ತಾಲೂಕು ನಾಯಕರು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. बोलो भारत माता के, ಕಾಂಗ್ರೆಸ್ ಪಾರ್ಟಿಗೆ. ಇವತ್ತೊಂದು ದಿನ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಒಂದು ಪ್ರತಿಭಟನೆಯನ್ನ ಪ್ರದೇಶ್ ಕಾಂಗ್ರೆಸ್ ಅವರ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಂದು ವತಿಯಿಂದ ಮುಳಬಾಗಿಲಿನಲ್ಲೂ ಸಹ ನಮ್ಮ ಆದಿನಾರಾಯಣ ಮತ್ತು ಅಮಾನುಲ್ ಅವರ ಸಾರಥ್ಯದಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೋಗಬೇಕು ಅಂತ ಸುಮಾರು ಬಸ್ಸುಗಳಲ್ಲಿ ಇಲ್ಲಿ ಹೊರಟಿದ್ದೀವಿ. ಕಾರಣ ಒಂದೇ, ಕೇಂದ್ರ ಸರ್ಕಾರ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲ ಬೆಲೆ ಏರಿಕೆ, ದುಬಾರಿ ಬೆಲೆ ಏರಿಕೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ತೊಡಗಿದೆ. ನಾನು ಒಂದು ವಿಚಾರ ಪ್ರಸ್ತಾಪನೆ ಮಾಡ್ತೀನಿ. ಸನ್ಮಾನ್ಯ ಮೋದಿ ಸಾಹೇಬ್ರಲ್ಲಿ ಅಚ್ಚೇ ದಿನ ಯಾವಾಗ ಬರುತ್ತೆ ಸ್ವಾಮಿ ನಮಗೆ? ಯಾವ ವಿಚಾರ? ಜನಸಾಮಾನ್ಯರು ಇವತ್ತು GST ಹಾಕ್ತೀರಾ, ಜನಸಾಮಾನ್ಯರು ಇವತ್ತು ಯಾವ ಪರಿಸ್ಥಿತಿ ಅಂತ ನಿಮ್ಗೆ ಗೊತ್ತಿದೆಯಾ? ಬಡಬಗರು ಯಾವ ಥರ ಇದ್ದಾರೆ, ದೀನದಲಿತರು ಯಾವ ಥರ ಇದ್ದಾರೆ, ಮೈನಾಡಿ ಯಾವ ಥರ ಇದೆ ಅಂತ ನಮ್ಗೆ ಗೊತ್ತಿದೆಯಾ? ಅಚ್ಚೇ ದಿನ ಈ ಭಾರತ ದೇಶಕ್ಕೆ ಯಾವಾಗ ಬರುತ್ತೆ ಅಂತ ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾ, ಇವತ್ತೊಂದು ದಿನ ಎಲ್ಲರೂ ನಾವು ಇವರೊಂದು ಸಾರಥ್ಯದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಇದಕ್ಕೆ ದೇಶದಲ್ಲಿರುವ ಎಲ್ಲರೂ ಸಹ ಸಹಕರಿಸಬೇಕಾಗತ್ತೆ ಅಂತ ಹೇಳ್ತಾ, ಈ ಪ್ರತಿಭಟನೆ ಯಶಸ್ವಿ ಆಗಲಿ. ಮುಂಬರುವ ದಿನಗಳಲ್ಲಿ ಈ BJP ಸರ್ಕಾರವನ್ನು ಕಿತ್ತೋಗಿಯ ಕಾರ್ಯಕ್ರಮ ಮಾಡಬೇಕಂತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕಾಂಗ್ರೆಸ್. ಜೈ ಬೋಲೋ ಕಾಂಗ್ರೆಸ್.
जय बोलो कांग्रेस पार्टी के, जय बोलो आदनाडಣ್ಣ के, जय बोलो ಕೊತ್ತೂರು ಮಂಜಣ್ಣ के। ಏನು ಇವತ್ತೊಂದು ದಿವಸ ನಮ್ಮ ಆದನಣ್ಣನವರ ಒಂದು ಹಾದಿಯಲ್ಲಿ ನಾವು ಇವತ್ತು ಒಂದು ಯೂತ್ ಎಲ್ಲ ಸೇರಿ ಮತ್ತೆ ಎಲ್ಲ ಹಿರಿಯರು ಯೂತ್ ಎಲ್ಲ ಸೇರಿ ನಮ್ಮ ಮಂಜಣ್ಣವರಾಗಿರ್ಬೋದು, ಹರೀಶ್ ಅವರಾಗಿರ್ಬೋದು, ನಮ್ಮ ಅಭಿ ಅವರಾಗಿರ್ಬೋದು, ನಮ್ಮ ಜಬಿ ಅವರಾಗಿರ್ಬೋದು, ನಮ್ಮ ಲೋಕೇಶ್ ಅವರಾಗಿರ್ಬೋದು, ಮಾಲಿಕ್ ಬೈ ಅವರಾಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ನಮ್ಮ ಒಂದು ಆದನಣ್ಣನವರ ಒಂದು ಹಾದಿಯಲ್ಲಿ ಬೆಂಗಳೂರಿಗೆ ಏನು ಇವತ್ತು ಹೋರಾಟ ಕೊಡ್ತಾ ಇದ್ದೀರೋ ಎಲ್ಲ ಒಂದು ಈ ಬೆಲೆ ಏರಿಕೆ ಆಗಿರ್ಬೋದು, ಒಂದು ಗ್ಯಾಸ್ ಸಿಲಿಂಡರ್ದು ಏರಿಕೆ ಜಾಸ್ತಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಇವತ್ತು ಆದನಣ್ಣವ್ರ ಮುಖಾಂತರ ನಾವು ಅಣ್ಣವ್ರ ಮುಖಾಂತರ ಬೆಂಗಳೂರು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲರೂ ಜಯಶೀಲ ಹೋರಾಟ ಜಯವಾಗಲಿ ಅಂತ ಹೇಳಿ